ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಹುಕ್ಕೇರಿ ವಕೀಲರ ಸಂಘದಿಂದ ಮಹತ್ವದ ಆರೋಗ್ಯ ಶಿಬಿರ. ಕಡಿಮೆ ದರದಲ್ಲಿ ಸಮಗ್ರ ತಪಾಸಣೆ, ಹಿರಿಯ ವಕೀಲರಿಗೆ ಸನ್ಮಾನ. ಹೌದು ವೀಕ್ಷಕರೇ, ಹುಕ್ಕೇರಿ ಪಟ್ಟಣದಲ್ಲಿ ವಕೀಲರ ಸಂಘದ ವತಿಯಿಂದ ಸಾರ್ವಜನಿಕರ ಆರೋಗ್ಯದ ಕಡೆ ಗಮನ ಹರಿಸುವ ಉದ್ದೇಶದಿಂದ ಸಮಗ್ರ ಫುಲ್ ಬಾಡಿ ಚೆಕಪ್ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಶಿಬಿರಕ್ಕೆ ವಿಶ್ವ ಡಯಾಗ್ನೋಸ್ಟಿಕ್ ಸಂಸ್ಥೆಯು ಕೈಜೋಡಿಸಿದ್ದು ಅತ್ಯಲ್ಪ ದರವಾದ ರೂಪಾಯಿ 399ಕ್ಕೆ ಫುಲ್ ಬಾಡಿ ಚೆಕಪ್ ಪ್ಯಾಕೇಜ್ ಒದಗಿಸಲಾಯಿತು. ಈ ವಿಶೇಷ ಶಿಬಿರದಲ್ಲಿ ವಕೀಲರು ಮಾತ್ರವಲ್ಲದೆ ಅವರ ಪಕ್ಷದಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಬಿಪಿ, ಶುಗರ್, ಆರ್ಬಿಸಿ, ಬ್ಲಡ್ ಗ್ರೂಪ್, ಕ್ಯಾಲ್ಸಿಯಂ, ಎಸ್ಜಿಪಿಟಿ ಸೇರಿದಂತೆ ರಕ್ತ ಪರೀಕ್ಷೆಗಳು, ಕಣ್ಣುಗಳ ತಪಾಸಣೆ ಮತ್ತು ಪ್ಲೇಟ್ಲೆಟ್ಗಳ ಪರಿಶೀಲನೆ ಸೇರಿದಂತೆ ಅನೇಕ ಪ್ರಮುಖ ಪರೀಕ್ಷೆಗಳು ರಿಯಾಯಿತಿ ದರದಲ್ಲಿ ನೆರವೇರಿಸಲಾಯಿತು. ಶಿಬಿರದ ವೇಳೆ ವೈದ್ಯಕೀಯ ತಜ್ಞರು ಭಾಗವಹಿಸಿದವರಿಗೆ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ನೀಡಿದ್ದು, ನಿಯಮಿತ ತಪಾಸಣೆಯ ಮಹತ್ವವನ್ನು ತಿಳಿಸಿದರು. ಇತ್ತೀಚಿನ ಜೀವನ ಶೈಲಿ ಬದಲಾವಣೆಗಳಿಂದ ಉಂಟಾಗುತ್ತಿರುವ ಆರೋಗ್ಯ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಶಿಬಿರಗಳು ಅತ್ಯಂತ ಅಗತ್ಯವೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಕೀಲ ವೃತ್ತಿಯಲ್ಲಿ 25 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ ಹಿರಿಯ ವಕೀಲರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಅವರು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನು ಹಂಚಿಕೊಂಡು ಯುವ ವಕೀಲರಿಗೆ ನಿಷ್ಠೆ, ಪರಿಶ್ರಮ ಮತ್ತು ನೈತಿಕತೆ ಬಗ್ಗೆ ಮಹತ್ವದ ಸಂದೇಶ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದು ಈ ಆರೋಗ್ಯ ಶಿಬಿರದ ಯಶಸ್ಸಿಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯ ಕಾಳಜಿಗೆ ಇಂತಹ ಕಾರ್ಯಕ್ರಮಗಳು ಮುಂದುವರಿಯಬೇಕೆಂದು ಭಾಗವಹಿಸಿದವರು ಅಭಿಪ್ರಾಯಪಟ್ಟರು. ಒಟ್ಟಾರೆ ಆರೋಗ್ಯ ಜಾಗೃತಿ ಮೂಡಿಸುವ ಮತ್ತು ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುವ ದೃಷ್ಟಿಯಿಂದ ಆಯೋಜಿಸಲಾದ ಈ ಶಿಬಿರ ಹುಕ್ಕೇರಿ ಪ್ರದೇಶದಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು ಮಾದರಿ ಕಾರ್ಯಕ್ರಮವಾಗಿ ಪರಿಣಮಿಸಿದೆ. ಸರ್ಕಾರವನ್ನು ಸ್ವೀಕರಿಸಲಾದ ವಕೀಲರು ನಮ್ಮ ಹುಕ್ಕೇರಿ ನ್ಯಾಯಾಲಯದಲ್ಲಿ 25 ವರ್ಷಗಳ ಕಾಲ ತಮ್ಮ ಸೇವೆಯನ್ನ ಸಲ್ಲಿಸಿದ್ದು ಸರ್ ಈ ಒಂದು ಸನ್ಮಾನ ಸರ್ಕಾರವನ್ನ ಸ್ವೀಕರಿಸಿದವರಲ್ಲಿ ಪೂರೈಸಿದಪ್ಪ ಅಂದ್ರೆ ನಿಮ್ಮ ವಯಸ್ಸಿನ ಹುಷಾರ್ ಹೋಗಿ ನಾವನ್ನ ನಮ್ಮ ವಕೀಲಿಗೆ ಇಲ್ಲಿ ನಾವು ಇನ್ನೂ ನಮ್ಮ ಇದ್ರಾಗ ಹೊಂಟಿದ್ದೇವೆ. ನಮ್ಮ ಗತ್ತಿನಾಗ ನಾವು ಹೊಂಟೇವು. ಯಾಕಂದ್ರೆ ಸೊಸೈಟಿ ಒಳಗೆ ನಮ್ಮನ್ನ ಎಲ್ಲಾ ಜನ ಇವತ್ತು ನಮ್ಮನ್ನ ಹೆಂಗೆ ನೋಡ್ತಿರ್ತಾರೆ ಅಂತಂದ್ರೆ ವಕೀಲರು ಬಂದು ನಾವು ಏನೋ ಒಂದು ಕೆಟ್ಟ ನಾವು ನಮ್ಮ ನಡೆ ಇಷ್ಟು ಅಬ್ಸರ್ವೇಷನ್ ಮಾಡ್ತಿರ್ತೀವಿ ಸಮಾಜ ಅಂತಂದ್ರೆ ಅದನ್ನ ನಮ್ಗೆ ಗೊತ್ತಿಲ್ಲದಂಗ ಅವ್ರು ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಆ ಅಬ್ಸರ್ವೇಷನ್ದಾಗ ನಾವು ಹೆಂಗಿರ್ಬೇಕಂದ್ರೆ ಆ ಜನರ ಕಣ್ಣೊಳಗೆ ಚಲೋ ವ್ಯಕ್ತಿಗಳಪ್ಪ ಅನಿಸೋಂತ ವ್ಯಕ್ತಿತ್ವವನ್ನು ನಾವು ಹೊಂದಿರ್ತೇವೆ. ಆ ಒಂದು ಕೆಲವೊಂದು ದೃಷ್ಟಿಯೊಳಗೆ ನಾವು ಏನು ಹೋಗ್ತಿರ್ತೇವೆ ಸಮಾಜದಾಗ, ಅವಾಗ ನಮ್ಮ ಜೀವನ ಬರ್ತಿರ್ತೇವೆ. ಏನು ಭಾರಿ ಕಿಮ್ಮತ್ ಇದೆ ಮತ್ತು ನಮ್ಗೆ ಇನ್ನೇನು ನಮ್ಗೆ ಗೊತ್ತಿಲ್ಲ ಶಾರೀರಿಕವಾಗಿ ನಮ್ಮ ಜೀವನ. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಲೇಟ್ ಆಗುತ್ತೆ, ಆದರೂ ಸಹಿತ ವಾಡಿಕೆಯಂತೆ ಈ ಕಾರ್ಯಕ್ರಮ ಅದರ ಮುಂದವಾಗಿ ಹೇಳೋರು
ಯಾರು ಏಬೇನ್ ಹಾಕಿರ್ಲಿ, ಯಾರು ಚೌಲ ಹಾಕಿರ್ಲಿ ಅಂದ್ಬೇಡ. ಹೊರಗೆ ಬಂದು ಸೀನಿಯರ್ ಅಂತ ಅವ್ರಿಗೆ ಸೀನಿಯರ್ ರೆಸ್ಪೆಕ್ಟ್ ಕೊಡ್ತಪ್ಪ. ಒಳಗೆ ಓಪನ್ ಕೊಡ್ದ ಇನ್ನೊಂದು ಏನೈತಿ ಇದು ಮಾಡ್ತಾ ಹಿಂಗೆ ಡೈರೆಕ್ಟ್ ಹೇಳಿರು. ಅವಾಗ ನನಗೆ ಮಾತ್ರ ಅವಾಗ ಸ್ವಲ್ಪ ಧೈರ್ಯ ಬಂದಾಗ ಅದಕ್ಕೆ ನಾ 25 ವರ್ಷ ನಾ ಈ ಒಂದು ವಕೀಲ ವೃತ್ತಿಲಿ ಅಗ್ದಿ ಸಕ್ಸೆಸ್ ಆಗಿರೋಂಥ ನನಗೆ ಒಂದು ಆತ್ಮವಿಶ್ವಾಸ ಐತಿ. ಅವಾಗ ವಕೀಲ ವೃತ್ತಿ ನಮ್ಮ ಸೀನಿಯರ್ ವೃತ್ತಿ ಸ್ಟಾರ್ಟ್ ಮಾಡಿದ್ವಿ. 1 ವರ್ಷ ಕಾಲ ಅವ್ರ ಕಡೆ ನಾವು ವಕೀಲ ವೃತ್ತಿ ಮಾಡಿದೆ. 1 ವರ್ಷ ಆದ ನಂತರ ನಮ್ಮ ಗುರುಗಳಂತೂ ಈ ಸ್ವಲ್ಪ ಪ್ರಾಕ್ಟೀಸ್ ಚಾಲೂ ಮಾಡಿದ್ವಿ. ಆ ಪ್ರಕಾರ ಅವ್ರ ಮಾರ್ಗದರ್ಶನದಾಗ ಮತ್ತು ಇದ್ದಂತಹ ಸೀನಿಯರ್ಗಳು ಮಾರ್ಗದರ್ಶನದಾಗ ನನ್ನ ವೃತ್ತಿಯನ್ನು ಪ್ರಾರಂಭಿಸಿ ಈ ವೃತ್ತಿ ಒಳಗೆ ನಾನು ಸಾಕಷ್ಟು ಹೆಸರು ಗಳಿಸ್ಕೊಂಡಿದ್ದೀನಿ, ಸಾಕಷ್ಟು ಹಣ ಸಂಪಾದನೆಯನ್ನು ಮಾಡಿದ್ದೀನಿ, ಸಾಕಷ್ಟು ಹೆಸರು ಗಳಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಈ ವೃತ್ತಿಯನ್ನು ಯಾವಾಗಲೂ ನೋಬೆಲ್ ಪ್ರೊಫೆಷನ್ ಇದೆ. ಈ ನೋಬೆಲ್ ಪ್ರೊಫೆಷನ್ ಹೆಂಗಂತಂದ್ರೆ ಒಬ್ಬ ವಕೀಲರಿಗೆ ಸಮಾಜದಾಗ ಒಬ್ಬ ವಕೀಲರಿಗೆ ಡಾಕ್ಟರ್ಗಳಿಗೆ ಇದ್ದಂತಹ ಸನ್ಮಾನ ಏನೇ ಅಂದರೂ ದೊಡ್ಡ 14 ಟೆಸ್ಟ್ಗಳಾಗ್ತಾ ಇದೆ. ನಿಮಗೆ ಶುಗರ್ ಆಗಲಿ, BP ಆಗಲಿ, CBC ಆಗಲಿ, ESR ಅಂತ ಇರುತ್ತೆ, LMC ಅಂತ ಇರುತ್ತೆ, ಸಾವಿರ ಟೆಸ್ಟ್ಗಳನ್ನ ನಾವು ಮಾಡ್ತಿದ್ದೀವಿ. ಇದೇ ಟೆಸ್ಟ್ಗಳನ್ನ ಪ್ರತಿಯೊಂದು ಬೇರೆ ಬೇರೆ ಕಡೆ ಮಾಡಿಕೊಂಡು ಒಂದೊಂದು ಟೆಸ್ಟಿಗೂ 500 ರೂಪಾಯಿ, 600 ರೂಪಾಯಿಗೆ 4,500 ರೂಪಾಯಿ ನಿಮ್ಗೆ ದರ ಬೀಳುತ್ತೆ. ಹೊರಗೆ ಲ್ಯಾಬ್ಗಳಿಗೆ ಉಪಯೋಗ ಮಾಡ್ಕೊಂಡ್ರೆ ಅದನ್ನೇ ನಾವು 399 ರೂಪಾಯಿ ಫುಲ್ ಬಾಡಿ ಚೆಕಪ್ ಮಾಡ್ತಾ ಇದ್ದೀವಿ. ಇರುತ್ತೆ, ಆಮೇಲೆ ಥೈರಾಯ್ಡ್ ಇರುತ್ತೆ, ಐ ಟೆಸ್ಟ್ ಇರುತ್ತೆ, ಆಮೇಲೆ ನಿಮಗೆ ಕ್ರಿಯೇಟಿನ್, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಇರುತ್ತೆ, SGPT, SGOT ಅಂತ ಟೆಸ್ಟ್ಗಳಿರುತ್ತೆ. ಇವೆಲ್ಲ ಟೆಸ್ಟ್ಗಳನ್ನ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಮೇನ್ ಪ್ರೆಗ್ನೆನ್ಸಿ ಅಂತ ಐರನ್ ಡೆಫಿಷಿಯನ್ಸಿ ಟೆಸ್ಟ್ ಅಂತ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪ್ರೆಗ್ನೆನ್ಸಿಗೆ ಇದ್ದ ಬಿಸಿಲಿಗೆ ಐರನ್ ಡೆಫಿಷಿಯನ್ಸಿ ತುಂಬ ಕಡಿಮೆ ಇರುತ್ತೆ. ಅದಕ್ಕಾಗಿ ಅವ್ರಿಗೆ ರಿಲೇಟೆಡ್ ಕರ್ಕೊಂಡು ಆತರ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅಂತೇಳಿ ಎಲ್ಲ ವಕೀಲರಿಗೆ ಅನುಕೂಲ ಆಗಿದೆ ಅಂತೇಳಿ ಈ ಕಡಿಮೆ ದರದಲ್ಲಿ ಎಲ್ಲ ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಡಿಮೆ. ಹಾಗಾಗಿ ಮೊದಲನೇದಾಗಿ ಆಯೋಜನೆ ಮಾಡತಕ್ಕಂಥ ಆಯೋಜನೆಗೆ ನಾವೆಲ್ಲರೂ ದೊಡ್ಡದಾದ ಚಪ್ಪಾಳೆ ಅಂತ ಇವಾಗ ಈ ಪ್ರೊಫೆಷನ್ ಇದೆ, ಒಂದೇ ಪ್ರೊಫೆಷನ್ ಅಂತ ನಾನು ಮತ್ತು ಬೇರೆ ಯಾವುದೂ ಪ್ರೊಫೆಷನ್ ಇಲ್ಲ. ಯಾವುದ್ರಲ್ಲಿ ಫೆಡರೇಟಿ ಅಂತ ಹೇಳ್ತಾರೆ, ಅಂತ ಹೇಳ್ತೀವಿ. ಆ ಒಂದು ಈ ಒಂದು ಪ್ರೊಫೆಷನ್ ಬಿಟ್ಟರೆ ವಕೀಲ ವೃತ್ತಿಯಲ್ಲಿ ಬಿಟ್ಟರೆ ಮತ್ತೆ ನೀವು ಬೇರೆ ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಟೀಚರ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು, ಯಾವ ವೃತ್ತಿಯಲ್ಲೂ ಕೂಡ ಭ್ರಾತೃತ್ವವಾಗಿರೋದಿಲ್ಲ. ಎಲ್ಲರೂ ಇಷ್ಟು ಜನ ಒಂದು ಸಂಖ್ಯೆಯಲ್ಲಿ ಬಂದು ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಪ್ರಕಾರ ಈ ಒಂದೇ ಅಂತ ಅನ್ಕೊಳ್ತೀವಿ. ಮೇಲಾಗಿ ಫ್ಯಾಕ್ಟ್ರಿಯಲ್ಲಿ ಇರ್ತದೆ, ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ ಅವರು ಕೂಡ ಬಂದು ಮಾಡ್ತಾರೆ. ಆದರೆ ಈ ಒಂದು ಭ್ರಾತೃತ್ವ ಭಾವನೆ ಇರತಕ್ಕಂಥದ್ದು ಇದಿಲ್ಲ. ಲರ್ನೆಡ್ ಪ್ರೊಫೆಷನ್ ಅಂತ ಯಾಕೆ ಹೇಳ್ತೀವಿ ನಾವು ಇದಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ ಈ ಫ್ಯಾಕ್ಟ್ಸ್ ಅಷ್ಟೇ ಅಲ್ಲ, ಇದನ್ನು ಕಾನೂನು ತಿಳ್ಕೊಂಡು ಆ ಫ್ಯಾಕ್ಟ್ಸ್ ಲಾ ಫ್ರೇಮ್ವರ್ಕ್ ತಂದು ಕೂಡಿಸೋದಿರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಇವಾಗ ಫ್ಯಾಕ್ಟ್ಸ್ ಅನ್ನ ಲಾ ಫ್ರೇಮ್ವರ್ಕ್ ತಂದು ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಆಮೇಲೆ ಒಬ್ಬ ಕಕ್ಷಿದಾರನಿಗೆ ಅವ್ರೇನು ಅನ್ಕೊಂಡಿರ್ತಾರೋ ಆ ಒಂದು ನ್ಯಾಯವನ್ನು ಕೊಡ್ತಕ್ಕಂಥದ್ದು. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಇವಾಗ ನ್ಯಾಯ ಎಲ್ಲರಿಗೂ ಒಂದೇ ಆಗಿರೋದಿಲ್ಲ. ಒಬ್ಬರಿಗೆ ನ್ಯಾಯ ಒಂದು ಕಲ್ಪನೆ ಇದ್ರೆ ಇನ್ನೊಬ್ಬರಿಗೆ ಮತ್ತೊಂದು ಕಲ್ಪನೆ ಇರ್ತದೆ ನ್ಯಾಯದ ಬಗ್ಗೆ. ಹಾಗಾಗಿ ಆ ಕಕ್ಷಿದಾರ ಕೊಟ್ಟಿರ್ತಕ್ಕಂಥ ಒಂದು ನ್ಯಾಯಕ್ಕೆ ಒಂದು ಕೇಸ್ ನೀವು ಗೆದ್ದಾಗ, ಅದು ಒಂದು ರಿಲೀಫ್ ನಿಮಗೆ ಯಾವುದೋ ಒಂದು ಆರ್ಡರ್ ಬಂದಾಗ ಸಿಗ್ತಕ್ಕಂಥ ಒಂದು ರಿಲೀಫ್ ಮನಶಾಂತಿ ಇರುತ್ತೋ, ಅದು ನಿಮಗೆ ಒಂದು 10 ಲಕ್ಷ ಫೀಸಲ್ಲಿ ಒಂದು ಕೂಡ ಕೇಸಲ್ಲಿ ಬಂದರೂ ನೀವು ಕೂಡ ಅದು ಒಂದು ಸಿಗಲಿಲ್ಲ. ಅದೇ ನಾವು ಇವಾಗ ಜಡ್ಜಸ್ ಆಗಿ ನಾವು ಕೆಲಸ ಮಾಡಿದ್ವಿ. 2-3 ಕೇಸಸ್ ನಾವು ಡಿಸೈಡ್ ಮಾಡಿದ್ರು ಕೂಡ ನಮಗೆ ಒಂದು ವಕೀಲರಾಗಿದ್ದಾಗ ಏನಿತ್ತು ಮನಶಾಂತಿ ಇರ್ತಿತ್ತು ಅಥವಾ ಒಂದು ಆತ್ಮತೃಪ್ತಿ ಅಂತ ಏನಿರ್ತಿತ್ತು, ಆ ಆತ್ಮತೃಪ್ತಿ ಒಂದು ನಾವು 2-3 ಕೇಸಸ್ ದಿನ 4-5 ಕೇಸಸ್ ಮುಗಿದ್ರು ಕೂಡ ಅವನ ತೃಪ್ತಿ ಸಿಗ್ತಿಲ್ಲ. ಯಾಕೆಂದ್ರೆ ಅವನ ವಕೀಲರಾಗಿದ್ದಾಗ ಏನು ಮಾಡ್ತೀವಿ ನಾವು, ಆ ಕಕ್ಷಿದಾರನ ಅವನ ಪರಿಸ್ಥಿತಿಯೆಲ್ಲ ಗೊತ್ತಿರುತ್ತೆ ನಮಗೆ. ಅವನು ಯಾವ ಬ್ಯಾಕ್ಗ್ರೌಂಡ್ ಬಂದಿದ್ದಾನೆ, ಏನು ಎಂತ ಅಂತ ಹೇಳಿ ಅವನಿಗೆ ನ್ಯಾಯ ಕೊಟ್ಟರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟದಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಬರೀತೀವಿ, ನಮ್ಮ ಆರೋಗ್ಯವನ್ನು ಕೂಡ ಬರೀತೀವಿ. ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಅದ್ರ ಬಗ್ಗೆ ಕಾಳಜಿ ಕೊಡಲಿಕ್ಕಾಗಲಿಲ್ಲ. ಈ ಒಂದು ಪ್ರೊಫೆಷನ್ ಹೇಗಿರ್ತೀವಿ ಅಂದ್ರೆ, ಬೆಳಿಗ್ಗೆ 10ರಿಂದ 5:30 ಕೋರ್ಟಲ್ಲಿದ್ದರೆ ಮತ್ತು 6-7 ಗಂಟೆಯಿಂದ ಆಫೀಸಲ್ಲಿ ಕೂತ್ಕೊಳ್ಳೋದಿಲ್ಲ. ಯಾವ ಒಬ್ಬ ವ್ಯಕ್ತಿ ಆಫೀಸಲ್ಲಿ ಅವನು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ವೋ ಅಂಥವರಿಗೆ ಕಕ್ಷಿದಾರರು ಬರೋದು ಬಹಳ ಕಷ್ಟ. ಈ ಹಳ್ಳಿಗಳೆಲ್ಲ ಇವರಿಗೆ ಅಂತ ಹೇಳ್ಬೋದು, ದೊಡ್ಡ ಸಿಟಿಯಲ್ಲಿ ಆಫೀಸಲ್ಲಿ ಅವನು ಇದ್ದೇ ಇದೆ ಈ ಅಡ್ವೊಕೇಟ್ ಅವನು ಅವೈಲೇಬಲ್ ಸಿಗೋದಿಲ್ಲ ನಾವು ಈ ಟೈಮಿಗೆ ಅಂತ ಹೇಳಿ ಹೇಳೋದು ಹೋಗ್ತಕ್ಕಂಥ ಸಾಕಷ್ಟು ಸುಧಾರಣೆಗಳಿದ್ದಾವೆ. ಇದು ಒಂದು. ಎರಡನೇದು, ಇದರಲ್ಲಿ ಏನಾಗಿರುತ್ತೆ, ನೀವು ಪ್ರತಿದಿನ ನೀವು ಈ ಸಿವಿಲ್ ಕೇಸಲ್ಲಿ ಬಂದರೆ ಪ್ರತಿದಿನ ನೀವು ರೆಡಿ ಇರಲೇಬೇಕು. ಕ್ರಿಮಿನಲ್ ಕೇಸಲ್ಲಿ ಅವರೇ ಬಂದು ಹೇಳ್ತಾರೆ ಒಂದು ಆಫೀಸಲ್ಲಿ, ಆದರೆ ಸಿವಿಲ್ ಕೇಸಲ್ಲಿ ಮಾತ್ರ ಫಾಲೋ ಅಪ್ ಮಾಡಲೇಬೇಕಾಗ್ತದೆ. ಅವ್ರಿಗೆ ಒಂದು ಅಪ್ಡೇಷನ್ ಆಗ್ತಾನೆ ಇವಾಗ ಮಾತಾಡೋದು ಅಪ್ಡೇಷನ್ ಕೇಸ್ ಬಂದು ಮತ್ತು ಎನ್ಲೈಟನ್ಮೆಂಟ್ ಕೋರ್ಟಿಗೆ ಇದು ಒಂಥರ ಎವರ್ ಗ್ರೀನ್. ಒಂಥರ ನಾವು ಅವನ್ನ ಪ್ರಧಾನ ಕರಿತೀವಿ ನಾವು.
ಬ್ರದರ್ ಅಂತ ಕರಿತೀವಿ. ನೀವು ಬೇರೆ ಯಾವುದೇ ಕಂಪನಿಯಲ್ಲೂ ಲರ್ನೆಡ್ ಬ್ರದರ್ ಅಂತ ಹೇಳುವಂತ ನಾವು ಉದಾಹರಣೆಯಲ್ಲೂ ನಾವು ಕೇಳೋದಿಲ್ಲ. ಮತ್ತೊಂದು ಅಂತ ಹೇಳಿದ್ರೆ ಇದರಲ್ಲಿ ಈ ವೃತ್ತಿ ಹೇಗಿದೆ ಅಂತ ಹೇಳಿದ್ರೆ ಒಂಥರ ನಾವು ಪ್ರತಿದಿನ ಒಂಥರ ಜೇನುನೊಣ ಇದ್ದಂಗಿರ್ಬೇಕು. ಜೇನುನೊಣ ಏನ್ ಮಾಡ್ತೀವಿ ಇವಾಗ ತನ್ನ ಕೆಲಸವನ್ನು ತಾನು ಬಿಡುವಿಲ್ಲದೆ ಮಾಡ್ತಾ ಇರ್ತದೆ ಒಂದು. ಎರಡನೇದು ಈ ಹೂವು ಇರುತ್ತಲ್ಲ, ಹೂವಿನ ಮಕರಂದವನ್ನು ಹೀರುತ್ತದೆ. ಹೂವಿನ ಮಕರಂದವನ್ನು ಹೀರಿದಾಗ ಹೂವಿಗೆ ಏನೋ ಹಾನಿ ಆಗೋದಿಲ್ಲ. ಇದಕ್ಕೆ ತನ್ನ ಏನೋ ಬೇಕಾಗಿತ್ತು ಮಕರಂದ ಅದು ತಾನು ಶೇಖರಣೆ ಮಾಡಿ ಹೋಗುತ್ತೆ, ಆ ಹೂವಿಗೂ ಏನೋ ಹಾನಿ ಆಗೋದಿಲ್ಲ. ಅದೇ ರೀತಿ ವಕೀಲರು ಹಾಗೆ ಇರಬೇಕು. ಅಂದ್ರೆ ಇವಾಗ ಕಕ್ಷಿದಾರ ಬಂದ ಅಂತ ಅಂದ ತಕ್ಷಣ ನಾವು ಅವನಿಗೆ ಸೊಳ್ಳೆಯಾಗಿ ಮಾಡ್ದೇನೆ ಜೇನುನೊಣಂತರ ಅವರನ್ನ ನಾವು ಅವನ ಮಕರಂದವನ್ನ ಅಂದ್ರೆ ಅವ್ನಿಗೆ ಏನ್ ಬೇಕಾಗಿರುತ್ತೋ ಅವನ ಅವೈಲಬಿಲಿಟಿ, ಅವನ ಫಂಡ್ಸು ಅಥವಾ ಅವನ ಸ್ಟೇಟಸ್ ನೋಡ್ಕೊಂಡು ಪ್ರತಿಯೊಂದು ಒಂದೇ ಮಾನದಂಡದಲ್ಲಿ ನಾವು ಮಾಡ್ತಕ್ಕಂಥದ್ದು ಈ ಒಂದು ಪ್ರೊಫೆಷನ್ ಆಗಿಲ್ಲ. ಇದು ಎರಡನೇದು. ಮೂರನೇ ವಿಚಾರ ಏನಂತ ಹೇಳಿದ್ರೆ ಇವಾಗ ಯಾರು ಇವಾಗ 25 ವರ್ಷ ಆಯ್ತು ಅವ್ರಿಗೆ ಹೆಚ್ಚಿಗೆ ಜವಾಬ್ದಾರಿ ಬಂತು. ಯಾಕಂದ್ರೆ ಅವ್ರು ನಮ್ಮ ಇತ್ತೀಚೆಗೆ ಬಂದಿರತಕ್ಕಂಥ ಕಿರಿಯ ವಕೀಲರಿಗೆ ಆಕ್ಚುಲಿ ಅಡ್ವೊಕೇಟ್ಸ್ ಆಕ್ಟ್ ಅಲ್ಲಿ ಜೂನಿಯರ್ ಅಡ್ವೊಕೇಟ್ಸ್ ಅಂತ ಪದನೇ ಇಲ್ಲ, ಡೆಫಿನೇಷನ್ ಇಲ್ಲ. ಅಡ್ವೊಕೇಟ್ಸ್ ಇನ್ನೊಂದು ಸೀನಿಯರ್ ಅಡ್ವೊಕೇಟ್ಸ್ ಅಂತ ಪದಾಂಕಿತ ಹಿರಿಯ ವಕೀಲರು, ಸೀನಿಯರ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್. ಇವು ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ ಅವ್ರು ಬರೇ ನಮ್ಮ ಜೀವನ ಅನುಭವದಿಂದ ಅವರು ಸೀನಿಯರ್ ಆಗಬೇಕಾಗಂತ ಅಂತ ಇಲ್ಲ. ಯಾರು ಸೀನಿಯರ್ ಅಡ್ವೊಕೇಟ್ ಆಗಲಿಕ್ಕೆ ಕೆಲವೊಂದು ಮಾನದಂಡಗಳಿದ್ದಾರೆ. ಇವಾಗ ನಮ್ಮಲ್ಲಿ ಏನಾಗ್ತದೆ, ನಾರ್ಮಲಿ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರಿಗೆ ಮಾತ್ರ ಸೀನಿಯರ್ ಅಡ್ವೊಕೇಟ್ ಅಂತ ಹೇಳಿ ನಾವು ಅವ್ರು ನಾಮಿನೇಟ್ ಮಾಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಕೂಡಿತ್ತು. ಟ್ರಯಲ್ ಕೋರ್ಟ್ ಅಲ್ಲೂ ಕೂಡ ತುಂಬಾ ಒಳ್ಳೊಳ್ಳೆ ವಕೀಲರಿರ್ತಾರೆ, ಅವ್ರು ಲರ್ನರ್ ಇರ್ತಾರೆ. ಅವ್ರನ್ನು ಕೂಡ ನಾವು ಗುರುತಿಸ್ಬೇಕು, ಅವ್ರನ್ನ ಸೀನಿಯರ್ ಅಡ್ವೊಕೇಟ್ ಅಂತ ಹೇಳಿ ಅವ್ರನ್ನ ಪದಾಂಕ ಅಂತ ಹೇಳಿ ಒಂದು ಅವರು ಒಂದು ಕೇಸ್ ಹಾಕಿದ್ರು. ನನಗೆ ಭಯ ಬರ್ತಾ ಇಲ್ಲ. ಇವತ್ತು ಒನ್ ಆಫ್ ದಿ ಸಾಲಿಸಿಟರ್ ಜನರಲ್ ಇಂಡಿಯಾ ಅವರೇ ಇದನ್ನ ಈ ಏನು ಪ್ರಜಾಪ್ರತಿನಿಧಿಗಳಿಗೆ ಸಪರೇಟ್ ಕೋರ್ಟ್ ಆಗಿರ್ಬೋದು ಅಥವಾ ಕೇಳಿರ್ತಕ್ಕಂಥವರಿಗೆ ಇರಿಗೇಷನ್ ಹಾಕಿ ಅವರು ಅದನ್ನ ನ್ಯಾಯಾಲಯಕ್ಕೆ ಗಮನ ತಂದು ಈ ಮೊನ್ನೆ ಇತ್ತೀಚೆಗೂ ಕೂಡ ನಿಮಗೆ ಗೊತ್ತಿರಬೇಕು, ಈ ಅಡ್ವೊಕೇಟ್ಸ್ ಎಲ್ಲರನ್ನೂ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ತರಬೇಕು ಅವ್ರನ್ನ. ಯಾಕಂದ್ರೆ ಅವರು ಸರ್ವಿಸ್ ಪ್ರೊವೈಡರ್ ಇರ್ತಾರೆ ಅವರು. ಹಾಗಾಗಿ ಅವರಲ್ಲಿ ಏನಾದ್ರು ತಪ್ಪಾಗಿದ್ರೆ, ಅವರು ಸರ್ವಿಸ್ ಕೊಡೋದ್ರಲ್ಲಿ ಏನಾದ್ರು ಯೂನಿಟ್ ಆಗಿದ್ರೆ ಅವ್ರನ್ನೂ ಕೂಡ ಕಕ್ಷಿದಾರ ಅದನ್ನ ಅವ್ರ ಮೇಲೆ ಕೇಸ್ ಹಾಕಬೇಕು. ಕೇಸ್ ಹಾಕಿದ್ರೆ ಅವರು ಜವಾಬ್ದಾರಿ ಹಿಡಿದ ಸ್ಥಾನದಲ್ಲಿ ಇಟ್ಕೊಂಡಿರ್ತಾರೆ. ಅವರು ಕೂಡ ಅದಕ್ಕೆ ಉತ್ತರದಾಯಿತ್ವ ಇರುತ್ತಾ ಇಲ್ವಾ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ 4 ದಿನ ಅದ್ರ ಬಗ್ಗೆ ಅದರ 95% ಅಡ್ವೊಕೇಟ್ಸ್ಗೆ ಈ ವೃತ್ತಿಯ ದಾಖಲೆ ಇಂಡಿಪೆಂಡೆಂಟ್ ಆಗಿ ವಕೀಲ ವೃತ್ತಿ ಬರ್ತೀವಿ. ಎಲ್ಲೋ 5% ಸಕ್ಸೆಷನ್ ಆಗಿ ಬರ್ತಾರೆ. ಇನ್ನು 95% ಕಾಲೇಜು ಮುಗಿಸಿ ಬಂದಿದ್ದರಿಂದಲೂ ಹೋರಾಟ. ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಫೀಲ್ಡಿಂಗ್ ಬರ್ತೀವಿ. ಫೀಲ್ಡಿಂಗ್ ಬಂದಾಗ ಅನುಭವನೇ ಬೇರೆ ಅಲ್ವಾ? ಒಂದೇನಂತಂದ್ರೆ ಒಬ್ಬರು ಕಾಂಪಿಟೇಟಿವ್ ಬಂದರು ಸಹಜ, ಎಲ್ಲ ಕಡೆ ಸಹಜ ಕೆಲಸ ಬರುತ್ತೆ. ಒಬ್ಬರು ಕಾಂಪಿಟೇಟಿವ್ ಬಂದು ಎಲ್ಲ ಕಡೆನೇ ಇದೆ ವೃತ್ತಿ ಕೆಲಸ. ಎರಡಕ್ಕೂ ಈ ಬಂದ ವಾಸ್ತವನೇ ಬೇರೆ ಇರುತ್ತೆ. ಆ ವಾಸ್ತವದ ಜೊತೆಗೆ ನಾವು ಹೋರಾಟ ಮಾಡಬೇಕು. 99 ಆಗಿದ್ದು ನನ್ನ ಇವತ್ತು ನೆನಪಿದೆ. ನನ್ನ ನಂಬರ್ 5004 17/12/1999. 18ನೇ ತಾರೀಕಿಗೆ ನಾನು ಕತ್ಕೊಂಡು ಮುಂದೆ ನನಗಿನ್ನೂ ಏನು ಗೊತ್ತಿರಲಿಲ್ಲ. ಹೇಗಿತ್ತು ಅಂತಂದರೆ ನಮ್ಮದು ಈ ಥರ ಮುಖ್ಯವಾಗಿ ಗಾಡಿ ತಾಲೂಕು ಯಾರು ಬರ್ತಾರೆ ಯಾರು ಮುಗಿಸ್ತಾರೆ ಇನ್ನು ಅವಾಗ 99 ಬೆಳವಣಿಗೆ ಅಷ್ಟು ಅಡ್ವೊಕೇಟ್ಸ್ ನಮ್ಮಲ್ಲಿ ಸಹ ಇಂಥವ್ರು ಬರ್ತಾರೆ. ಒಂದು ಯಾರ ಉದ್ದೇಶ ಏನಂತಂದರೆ ಈಗಿನ ನಾವು ನೋಡಲಿಕ್ಕಾಗಿ ಹಿಂಗೆ ಹೇಳ್ತಿಂತ ತಿಳ್ಕೋಬಾರ್ದು. ಈಗ ಬರುವಂಥ ಜೂನಿಯರ್ಸ್ಗಳು ಇದೆಲ್ಲ ಯಾಕಂದರೆ ಒಬ್ಬ ಸೀನಿಯರ್ ಆಗಿದ್ದಾರಪ್ಪ ಅಂತಂದರೆ ಸಡನ್ನಾಗಿ ಅವರು ಶ್ರೀಮಂತ ಇರಲ್ಲ, ಸಡನ್ನಾಗಿ ಕಾರ್ಯಕ್ರಮ ಬಂದಿರಲಿಲ್ಲ. ಇಷ್ಟೆಲ್ಲದನ್ನು ಇನ್ನು ನಾವೊಂದು ಇಂಪ್ರೂವ್ ನಮ್ಮ ಆ ಪುಸ್ತಕ ಇತಿಹಾಸ ಜಶು ಈಗ 10 ಸೀನಿಯರ್ಸ್ ಆಲ್ಮೋಸ್ಟ್ more than 25 ಯಾರು ಏನು ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಸಹ ಕಷ್ಟಪಟ್ಟೆ ಈ ಹಂತಕ್ಕೆ ಬಂದಿದ್ದು. ಸಡನ್ನಾಗಿ ಸಾಧ್ಯನೇ ಇಲ್ಲ ಇನ್ನೊಂದೇನಪ್ಪ ಅಂತಂದರೆ ನಾವು ಇವತ್ತಿನ ದಿನ ಕೋರ್ಟಿಗೆ
ಆ ಇದ್ವಿ ಅಂದರೆ ನಮ್ಗೆ ಎರಡೇ ಜನ. ಪ್ರತಿಯೊಬ್ಬ ಪಕ್ಷದವರು ಸಹ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಸರಿ ಗಮನಿಸ್ತಾರೆ. ನಾವು ಹೇಗೆ ಅವ್ರಿಗೆ ಬೆಳೆಯೋದಿದೆ, ನಾವು ಹೇಗೆ ಅವ್ರಿಗೆ ರೀತಿ ಮಾತಾಡ್ತೀವಿ. ಕೆಲವೊಂದು ಸಾರಿ ನಮ್ಮ ಟೆಸ್ಟ್ ಮಾಡ್ಲಿಕ್ಕೆ ಸಹ ಕೇಳ್ತಾರೆ, ನಮ್ಮ ಟೆಸ್ಟ್ ಮಾಡಿ ಕೇಳ್ತಾರೆ, ಮಾಹಿತಿ ಕೇಳ್ತಾರೆ. ಅಂಥದ್ದು ಸಹ ನಾವು ಅವರಿಗೆ ಏನಿದೆ ಅದನ್ನು ಹೇಳಬೇಕು. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಹಿರಿಯ ಹೇಳಿದಾಗ 11/8/2000 ನನ್ನ ಎನ್ರೋಲ್ಮೆಂಟ್ ಆಯಿತು. ಆ ಎನ್ರೋಲ್ಮೆಂಟ್ ಆದ ತಕ್ಷಣ ನಾನು ಹುಕ್ಕೇರಿ ನ್ಯಾಯವಾದಿಗಳ ಸಂಘಕ್ಕೆ ಸದಸ್ಯನಾಗಿ ಬಂದಾಗ ನನಗೆ KL ಚಂದ್ರಾಳಿ ಅವರ ಮುಖಾಂತರ ಪರಿಚಯ ಆಗಿರ್ತಕ್ಕಂಥ ಜೋಶಿ ವಕೀಲರನ್ನು ನನ್ನ ಪರಿಚಯ ಮಾಡಿಕೊಟ್ರು. ಹಿರಿಯರಾಗಿರ್ತಕ್ಕಂಥ ಅವರ ಮಾರ್ಗದರ್ಶನದಲ್ಲಿ ನಾನು ಇವತ್ತಿನವರೆಗೆ ವಕೀಲಿಕೆಯನ್ನು ಪ್ರಾರಂಭಿಸಿ, ಆದರೆ ಕೇವಲ 8 ದಿನಗಳಲ್ಲಿ ನನಗೆ ಇವತ್ತ ಅನೀಸ್ ವಂಟಮೂರಿ ಅವರು, ಅವ್ರ ತಂದೆಯವರು ನನಗೆ ಬಹಳ ಪರಿಚಯ. ಅದರ ಜೊತೆಗೆ ಅನೀಸ್ ವಂಟಮೂರಿಗೆ ನನಗೂ ಒಂದು ಹೊಸ ಮ್ಯಾಟರ್ ಅನ್ನು ಕೊಟ್ಟರು. ಅದು ಇನ್ನೂ ನೆನಪೈತಾನೆ. ಅರಬಾವಿಯಲ್ಲಿ ಇರ್ತಕ್ಕಂಥ ಮುಲ್ತಾನಿ ಇರ್ತಕ್ಕಂಥ ಒಂದು ಪ್ರಕರಣವನ್ನ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಫ್ ಸೇಲ್ ಇತ್ತು. ಅವಾಗ ಅನೀಸ್ ನನಗೆ ಹೇಳಿದ್ರು, ಈಗ ತಂದೆಯವರು ಕೂಡ ಬಹಳ ಒಳ್ಳೆಯವರು. ಅನೀಸ್ ವಂಟಮೂರಿ ಅವರ ತಂದೆಯವರು ನನಗೆ ಅದರ ಬಗ್ಗೆ ಎಲ್ಲ ಸವಿಸ್ತಾರವನ್ನ ಹೇಳಿ ಆ ಪ್ಲೇಟ್ ರೆಡಿ ಮಾಡಿಕೊಟ್ರು. ಅದರ ಜೊತೆಗೆ ತಯಾರು ಮಾಡಿಕೊಂಡು ನಾನು ಅನೀಸ್ ಅವರು ಅವರ MAT ಮುಖಾಂತರ ಗೋಕಾಕ್ ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ದಾವೆಯನ್ನು ದಾಖಲು ಮಾಡಿದ್ವು. ಆ ದಾವೆಯನ್ನು ದಾಖಲು ಮಾಡಿದಾಗ JMC ಅಡಿಷನಲ್ ಮಟನ್ ಮೇಡಮ್ ಅಂತಕ್ಕಂಥವ್ರು ಇದ್ರು. ಇನ್ನೂ ಅಂಬೇಗಾಲ್ ಇರ್ತಕ್ಕಂಥ ನನ್ನ 8 ದಿನಗಳ ಸೇವೆ, ಆದರೆ ಇನ್ನೂ ಈ ಕೋರ್ಟ್ ಸಬ್ಮಿಷನ್ ಮಾಡಿರಲಿಲ್ಲ. ಆದರೂ ನನಗೊಂದು ಅವಕಾಶ ಸಿಕ್ತು. ಅಲ್ಲಿ ಹೋಗಿ ಫೈಲ್ ಮಾಡಿ ಮಧ್ಯಾಹ್ನ ಬೋರ್ಡಿಗೆ ಬಂತು. ಮಿಡೋಲ್ ಅಂತ ಏನು ಗೊತ್ತಿಲ್ಲ, ಆ ಫೈಲ್ ಯಾವ ರೀತಿ ಸಬ್ಮಿಷನ್ ಮಾಡಬೇಕಂತ ತಂದೆಯವರೆಲ್ಲ ಹೇಳಿದ್ರು. ಆ ಪ್ರಕಾರ ಅದನ್ನ ಹೋಗಿ ಫೈಲ್ ಮಾಡಿದ್ರು. ಫೈಲ್ ಮಾಡಿ ಕೊಟ್ಟು ತುಂಬಿ ಮಧ್ಯಾಹ್ನ ಬೋರ್ಡಿಗೆ ಬಂತು. ಆ ಮಧ್ಯಾಹ್ನ ಬೋರ್ಡಿಗೆ ಬಂದಾಗ ಏನ್ ಮಾಡಬೇಕು ಅಂದಾಗ ಅದನ್ನೆಲ್ಲ ಆಯನ್ನ ಓದಿ ಹೇಳಿ ಅಂತ ಹೇಳಿದ್ರು. ಆ 39(192) ಓದಿ ಹೇಳ್ಬೇಕಂದಾಗ ಗಿಡಗಳ ಸ್ವಲ್ಪ ಗೌರವ ಸಿಗ್ತಾ ಇತ್ತು. ಅದನ್ನ ಇನ್ನೂ ನೆನೆಸ್ಕೊಂಡ್ರೆ ಆ ಓದಿ ಹೇಳಿ ಮೇಡಮ್ ಮಧ್ಯಾಹ್ನ 3 ಗಂಟೆಗೆ ಆರ್ಗ್ಯುಮೆಂಟ್ ಅನ್ನ ಮಾಡಿದಾಗ 4:15 ಆದೇಶ ಬರ್ತದೆ ಅಂತಕ್ಕಂಥ ಕೆಪ್ ಮಾಡಿದ್ರು. ಅಲ್ಲಿ ಅವ್ರನ್ನ ಬೆಂಚ್ ಕ್ಲಾರ್ಕ್ನ ಕೇಳಿದ್ರು, ಇದು ಏನು ಸಿಸ್ಟಮ್ ಅಂದಾಗ, ಇಲ್ಲ ಸರ್ ಮಧ್ಯಾಹ್ನ ಯಾವುದೇ ಬರ್ತಿದ್ದ 4:15 ಮೇಡಮ್ ಆರ್ಡರ್ ಮಾಡ್ತಾರೆ ಅಂತಂದ್ರು. ಆ ಮಧ್ಯಾಹ್ನ 5 ಗಂಟೆಗೆ ಅದರ ಆದೇಶವನ್ನು ನೋಡಿದಾಗ ಒಂದು ಉರುಪೇನು ಬಂತಂದ್ರೆ ನನ್ನ ಆಯ ಅಲವ್ ಆಗಿತ್ತು. ಆಯ ಅಲವ್ ಆಗಿತ್ತು. 39(192) ನಾಟ್ ಟು ಅಲ್ಲೇಟ್ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂತ ಆರ್ಡರ್ ಮಾಡಿದ್ರು. ಅದನ್ನ ನಾನು ಅನಿಸಿ ಬಂದು ಹೇಳಿ ಅನಿಸುತ್ತ ಆತು ಕಂಪ್ಲೇಂಟ್ಸ್ ಮಾಡೋಣ, ಹೋಗೋಣ MAT ಬಂದು ಇಬ್ರು ಚಾಟ್ ಮಾಡಿದೆವು. ಆ ಕಾರ್ಯಕ್ರಮವನ್ನು ಅವತ್ತಿಗೆ ಏನೋ ಪ್ರಾರಂಭ ಮಾಡಿದ್ದ ನನ್ನ ವಕೀಲ ವೃತ್ತಿ ನನ್ನ ಹಿರಿಯರ ಜೋಶಿಯವರ ಮಾರ್ಗದರ್ಶನದಲ್ಲಿ ಕೂಡ ಬಂದು 8 ದಿನಗಳವರೆಗೆ ಆ ಕಾರ್ಯವನ್ನು ಮಾಡಿ ನಾನು ಪುನಃ ಅದನ್ನ ಅನೀಸ್ ಅವರಿಗೆ ಒಪ್ಪಿಸಿಕೊಟ್ಟೆ. ಆ ನಂತರ ನನ್ನ ಇಲ್ಲಿಯ ಜೀವನದಲ್ಲಿ ಕೂಡ ಇವತ್ತು RA-8/98 ಅಂತಕ್ಕಂಥ ಮುಜಾವರ್ ಅಂತಕ್ಕಂಥ ಇಲ್ಲಿಯ ಎಲ್ಲಿಮೂಳೆ ಪ್ರಕರಣವನ್ನು ನಡೆಸಿದಾಗ ನನ್ನ ಸರ್ ನನಗೊಂದು ಅವಕಾಶವನ್ನು ಕೊಟ್ಟರು. ನನಗೂ ಕರಡಿಯವರು ಒಂದೇ ದಿನ ಜಾಯಿನ್ ಆದಂಥವ್ರು ನಾವು. ಅವ್ರಿಗೂ ಒಂದು ಕೊಟ್ಟರು, ನನಗೂ ಒಂದು ಕೊಟ್ಟರು. ನಾನು 8 ದಿನಗಳವರೆಗೆ ಅದರ ಅಭ್ಯಾಸವನ್ನ ಮಾಡಿ ಅದನ್ನು ಕೂಡ ಅನೀಸ್ ವಂಟಮೂರಿ ಅವರ ಒಂದು ನನಗೆ ಸಲಹೆಯನ್ನು ಕೊಟ್ಟರು. ಈ ರೀತಿ ಆಗಿದಾಗ ಈ ರೀತಿ ಆರ್ಗ್ಯುಮೆಂಟ್ ಅನ್ನ ನಾನು ಮಾಹಿತಿಯನ್ನು ಕೊಡ್ತೇನೆ ಅಂದಾಗ ಅವರು ನನಗಾದರೂ ಮಾಹಿತಿಯನ್ನು ಕೊಟ್ಟರು. ಅದನ್ನು ಕೂಡ ನಾನು NG ಕುಲಕರ್ಣಿ ಸರ್ ಅವರ ನನ್ನ ವಿರುದ್ಧಿದ್ರು. ಅವರು ಒಂದೇ ಮಾತು ಹೇಳಿದ್ರು, ಇನ್ನೇನು ಆರ್ಗ್ಯುಮೆಂಟ್ ಮಾಡೋದ್ರೆ ನೀನು ಮಾಡೋ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದು ನಾನಾ ಅಂತಕ್ಕಂಥ ಒಂದು ಪ್ರಕರಣ ಇತ್ತು, ಹೊಸವಾಗಿ ಕಲಿತಿರ್ತಕ್ಕಂಥ ವಿಷಯ. ಆದ್ರೂ ಕೂಡ ಆರ್ಗ್ಯುಮೆಂಟ್ ಮಾಡಿ ಇವತ್ತ ಕನ್ನಪ್ಪ ರುಸ್ತಾಪುರ ಅಂತಕ್ಕಂಥ ಸಾಯವರು ನಮ್ಮಲ್ಲಿ ಅವರಿಗೆ ಬೆಂಕಿ ಸಾಯವರು ಇರ್ತಾರೆ. ಅವ್ರ ಮುಂದೆ ಆರ್ಗ್ಯುಮೆಂಟ್ ಮಾಡೋದು ಎದುರಿಗೆ ಹೋಗೋದ ಕಷ್ಟ ಇತ್ತಲ್ಲಿ. ಆದ್ರೆ ಏನು ಹೇಳಿದ್ರು ಹೇಳಿದಾಗ ಅದ್ರ ರಿಸಲ್ಟ್ ನನ್ನ ವಿರುದ್ಧ ಬಂತು. ಅದು ಸಂತೋಷ ಪಟ್ಟವರ ಹೊರಗೆ ಬಂದು ಹೇಳು, ಅವರಿಗೆ ಬೇರೆ ಫಂಕ್ಷನ್ಗೆ ಬಂದಾಗ ಬೇರೆ ಕೋರ್ಟ್ ಮಾಡಬಹುದು ಆರ್ಗ್ಯುಮೆಂಟ್ ಅನ್ನ ಹೇಳಿದ್ರು. ಅದರ ರಿಸಲ್ಟ್ ನಿನ್ನ ಕೈಲಿಲ್ಲ, ಅದು ರಿಸಲ್ಟ್ ಕೊಡುವಂಥದ್ದು ಭಗವಂತರ ಕೈಲಿರ್ತಕ್ಕಂಥ ಮಾತನ್ನ ಅವತ್ತಿಗೂ ಕೂಡ ಕೆಲವೊಂದು ಪ್ರಕರಣಗಳನ್ನ ನೆನೆಸ್ಕೊಂಡ್ರೆ ನಮಗೂ ಕೂಡ ಯಾವ ರೀತಿ ಈ ಮಾತನ್ನ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ನಾವು ಸ್ವತಃವಾಗಿ ಅಭ್ಯಾಸ ಮಾಡಲಿಲ್ಲ, ನಾವು ಪ್ರಕರಣದಲ್ಲಿ ತಪ್ಪುಗಳನ್ನ ಕಂಡಿಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮ ವಿಷಯ ಮುಂದೆ ಅಭ್ಯಾಸ ಮಾಡೋಕ್ಕೆ ತುಂಬಾ ಕೊರತೆ ಆಗ್ತಾ ಇದೆ.
ಯಾಕೆ ಈ ಮಾತನ್ನು ಹೇಳಿದ್ರೆ ನಾನು ಸ್ವತಃ ನಡೆಸಿರ್ತಕ್ಕಂಥ ಜಡ್ಮೆಂಟ್ ಅನ್ನು ನಾವು ಓದಿ ನೋಡ್ಬೇಕು. ನಾನು ಗೆದ್ದಿದ್ರು ಓದಬೇಕು, ಸೋತಿದ್ರು ಓದಬೇಕು. ಸೋತಿದ್ರೆ ಯಾಕೆ ಸೋತಿದ್ದೀನಿ, ಏನೇನು ಅದರ ತಪ್ಪುಗಳಿವೆ, ಏನ್ ಇಶ್ಯೂಸ್ ಇದೆ, ಅಥವಾ WS ಇದ್ರೆ ನಾನು ಏನ್ ಎವಿಡೆನ್ಸ್ ಮಾಡ್ತೇನೆ ಅನ್ನೋದನ್ನ ಓದಿ ನೋಡ್ಕೊಂಡಾಗ ಮಾತ್ರ ಅದನ್ನು ಸರಿ ಮಾಡಕ್ಕೆ ಸಾಧ್ಯ ಇದೆ. ಅದೇ ರೀತಿ ಕ್ರಿಮಿನಲ್ ಕೂಡ, ಕ್ರಿಮಿನಲ್ ಒಂದು ಸೆಷನ್ ಹೇಳ್ತೀನಿ. ಇವತ್ತು ಎಲ್ಲ ಪೊಲೀಸ್ ಠಾಣೆಯಲ್ಲಿ ಎಲ್ಲ ವಕೀಲರೇ ಇರಂಗಿಲ್ಲ. ಅಲ್ಲಿರ್ತಕ್ಕಂಥ DOಗಳ ಕ್ವಾಲಿಫಿಕೇಶನ್ ತಾವು ನೋಡಿರ್ಬೇಕು. SSLCನೋ PUCನೋ ಡಿಗ್ರಿನೋ ಆಗಿರ್ತಕ್ಕಂಥ ಒಬ್ಬ DOಗಳು ಇವತ್ತು ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಮಾನ್ಯ ನ್ಯಾಯಾಲಯಕ್ಕೆ. ಅದನ್ನ ಎಲ್ಲ ತಯಾರು ಮಾಡುವಂತ DOಗಳು ಅದನ್ನ ಓದಿ ತಯಾರು ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ಇವತ್ತು ಅಲ್ಲಿರ್ತಕ್ಕಂಥ